ಮಗುನ ತೊಟ್ಲಲ್ಲಿ ಮಲಗ್ಸಮ್ಮ. ಇರಮ್ಮ ಒಂದ್ ನಿಮಿಷ. ಅಲ್ಲ, ಮಗುನ ಹಾಗೆ ತೊಟ್ಲಲ್ಲಿ ಮಲಗಿಸಿ ತೂಗ್ಬಿಟ್ರೆ ಆಯ್ತಾ? ಸೋಬಾನ ಪದ ಯಾರು ಹಾಡೋರು? ಸೋಬಾನ ಹಾಡೋದ? ನಮ್ಗೆಲ್ಲ ಸಿನಿಮಾ ಹಾಡ್ಬಿಟ್ರೆ ಬೇರೆ ಯಾವ ಹಾಡು ಗೊತ್ತಿಲ್ಲ. ಹೌದೌದು, ಹಾಡೋದೆಲ್ಲ ಏನಿದ್ರು ಸಾವಿತ್ರಿ ಕೆಲಸ. ಸಾವಿತ್ರಿ ಹಾಡ್ಬೇಕು. ನಾನಾ? ನನ್ ಮಗುಗೆ ನಾನೇ ಹಾಡು ಹೇಳದ? ಏನು ತಪ್ಪಿಲ್ಲ, ಹಾಡು. ಚಂದಾದ ಕೂಸಿಗೆ ಚಂದಾಗಿ ತೂಗಿರೆ ಜೋ ಜೋ, ಚಂದಾದ ಕೂಸಿಗೆ ಚಂದಾಗಿ ತೂಗಿರೆ ಜೋ ಜೋ, ಬೆಳಗಿನ ಜಾವಕ್ಕ ಮೂಡಲು ಕೆಂಪಾದಾಗ, ಬೆಳಗಿನ ಜಾವಕ್ಕ ಮೂಡಲು ಕೆಂಪಾದಾಗ, ಚಂದಾದ ಕೂಸಿಗೆ ಚಂದಾಗಿ ತೂಗಿರೆ ಜೋ ಜೋ, ಚಂದಾಗಿ ತೂಗಿರೆ ಜೋ ಜೋ. ಸಾವಿತ್ರಿ ಧನಿ, ಸಾವಿತ್ರಿ ಸ್ವರಗಳು ಕೇಳ್ತಾ ಇದ್ರೆ ಆನಂದ ಆಗುತ್ತೆ. ಲಯಬದ್ಧವಾಗಿ ಹಾಡ್ತಾಳೆ. ಸಾವಿತ್ರಿ, ನಮ್ಮ ಪರಿಸ್ಥಿತಿ ನಿನಗೆ ಗೊತ್ತಿರುತ್ತೆ. ನಾವೀಗಿರೋ ಪರಿಸ್ಥಿತಿಲಿ ಪುರೋಹಿತರನ್ನ ಕರೆಸಿ ನಾಮಕರಣ ಮಾಡೋದಕ್ಕಾಗಲಿಲ್ಲ. ಅದಕ್ಕೆ ಸಾರಿ. ಅಯ್ಯಯ್ಯೋ, ದೊಡ್ಡ ಮಾತು ಅಣ್ಣ. ಹಂಗೆ ನೋಡೋಕ್ಕೋದ್ರೆ ನೀವೆಲ್ಲ ಸೇರಿ ನನ್ನನ್ನು ಕ್ಷಮಿಸ್ಬೇಕು. ಇಂಥ ಸಮಯದಲ್ಲೂ ನಾಮಕರಣ ನೀವೇ ಮಾಡಬೇಕು ಅಂತ ನಾನು ಹಠ ಮಾಡ್ತಾ ಇದ್ದೀನಿ. ಆದರೆ ಏನು ಮಾಡೋದು, ಇದು ಬರೀ ನನ್ನ ಹಠ ಅಲ್ಲ, ಇದು ನನ್ನ ಆಸೆ ಕೂಡ. ಹಾಗಾಗಿ ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಅದನ್ನ ಬಿಟ್ಟು ನಿಮಗೆ ತೊಂದರೆ ಕೊಡೋ ಉದ್ದೇಶ ನಂದಲ್ಲ. ನೀನು ಹೇಗೆ ಅಂತ ನಮಗೆ ಗೊತ್ತಿಲ್ವಮ್ಮ. ಮಗು ನಾಮಕರಣ ನೀನು ಇಲ್ಲಿ ಮಾಡ್ತಾ ಇರೋದು ನಮ್ಮೆಲ್ರಿಗೂ ಖುಷಿಯಾಗಿದೆ. ಈ ಮಗು ಆರೋಗ್ಯವಾಗಿ ಬಾಳಿ ಬದುಕಬೇಕು. ಅದಕ್ಕೆ ನಮ್ಮೆಲ್ಲರೂ ಆಶೀರ್ವಾದನೂ ಇರುತ್ತೆ. ಸಾವಿತ್ರಿ, ಮಗುಗೆ ಏನು ಹೆಸರು ಇಡ್ತಾರಂತ ಕೇಳು. ಹೌದಲ್ವಾ, ಮಗುಗೆ ಏನ್ ಹೆಸರಿಡ್ಬೇಕು ಅಂತ ನಾವ್ ಯಾರು ಯೋಚನೆನೇ ಮಾಡಿಲ್ಲ. ಆದ್ರೆ ನಾಮಕರಣ ಶಾಸ್ತ್ರನ ಶುರು ಮಾಡ್ಕೊಂಡ್ಬಿಟ್ಟಿದೀವಿ. ಹೌದು ಮೇಡಮ್, ಮಗುಗೆ ಏನು ಹೆಸರು ಇಡೋಣ? ಹಲೋ, ಹೌದಾ? ಸರಿಯಾಗಿ ವಿಚಾರಿಸಿದ್ದೀರಾ ತಾನೇ? ಸರಿ ಸರಿ ಮೇಡಮ್, ಇಲ್ಲೇ ಇದ್ದಾರೆ, ನಾನು ಹೇಳ್ತೀನಿ. ಮೇಡಮ್, ಒಂದು ಇನ್ಫಾರ್ಮೇಷನ್ ಬಂದಿದೆ. ಏನು ಇನ್ಫಾರ್ಮೇಷನು? ನಮ್ಮ ಹುಡುಗರು ಈಗ ತಾನೇ ಕಾಲ್ ಮಾಡಿದ್ರು. ಮದನ್ ಸರ್ ಆಸ್ಪತ್ರೆಗೆ ಹೋಗ್ತೀನಿ ಅಂತ ಹೇಳಿ ಶ್ರಾವಣಿ ಮನೆ ಹತ್ರ ಹೋಗಿದ್ದಾರಂತೆ. ಏನು ಹೇಳ್ತಿದ್ದೀರಾ? ಮದನು ಶ್ರಾವಣಿ ಮನೆಗೆ ಹೋದ? ನೋ 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 ನೋ, ಐ ಥಿಂಕ್ ನಿಮ್ಮ ಹುಡುಗರಿಗೇನೋ ಕನ್ಫ್ಯೂಷನ್ ಆಗಿದೆ ಅನ್ಸುತ್ತೆ. ಇಲ್ಲ ಮೇಡಮ್, ನಾನು ಕನ್ಫರ್ಮ್ ಆಗಿ ಕೇಳಿದೆ. ಅದಕ್ಕೆ ಖಂಡಿತವಾಗಿ ಅವ್ರು ಮದನ್ ಸರೇ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತಿದ್ದೀರಾ? ಚಾನ್ಸೇ ಇಲ್ಲ. ಮಾಡಿ ಯಾಕೆ ನನ್ನ ಶತ್ರು ಮನೆಗೆ ಹೋಗ್ತಾನೆ? ಆ ಶ್ರಾವಣಿ ಮನೆಗೆ ನೋವೇ, ಅವನು ಅಲ್ಲಿಗೆ ಹೋಗಕ್ಕೆ ಸಾಧ್ಯತೆನೇ ಇಲ್ಲ. ಹಾಗೇನಾದರೂ ಆಗೋದ್ರೆ ನಮಗೆ ತುಂಬ ಕಷ್ಟ ಆಗುತ್ತೆ ಮೇಡಮ್. ನಿಮ್ಮ ಮಗನೇ ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದಾನೆ ಅಂದರೆ ಜನಗಳು ಯಾರು ನಮ್ಮನ್ನು ನಂಬಲ್ಲ ಮೇಡಮ್. ಇದರಿಂದ ನಿಮಗಷ್ಟೇ ಅಲ್ಲ, ನಮ್ಮ ಪಾರ್ಟಿಗೂ ಕೆಟ್ಟ ಹೆಸರು. ಸರಿ ಬಿಡಿ, ಯಾವುದಕ್ಕೂ ನಾನು ವಿಚಾರಿಸ್ತೀನಿ. ಸರಿ ಮೇಡಮ್, ಅದೇನೋ ನೋಡಿ. ಶ್ರಾವಣಿ, ಏನಾದರೂ ಹೆಸರು ಯೋಚನೆ ಮಾಡಿದ್ಯಮ್ಮ? ಹೌದಪ್ಪ,
ಈ ಹೆಸರು ಎಲ್ರಿಗೂ ಇಷ್ಟ ಆಗುತ್ತೆ. ಮೊದಲು ಈ ಹೆಸರಿಗೆ ನೀವೇ ಆಶೀರ್ವಾದ ಮಾಡಿದ್ದೀರಾ, ಆ ಹೆಸರು ಇಡ್ತಾ ಇದ್ದೀವಿ. ಸರಿ, ಹಾಗಾದ್ರೆ ಹೆಸರು ಏನು ಅಂತ ಹೇಳಿ. ಇಲ್ಲ 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 ಇಲ್ಲ, ಹೆಸರನ್ನ ಮೊದಲು ಮಗು ಕಿವಿಲೇ ಹೇಳ್ತೀವಿ. ಸಾವಿತ್ರಿ, ನಿನಗೆ ನಾವೇನು ಹೆಸರಿಟ್ರು ಸಂತೋಷನೇ ತಾನೆ? ಎಂಥ ಮಾತು ಅಣ್ಣ, ನೀವು ನನ್ನ ಮಗುಗೆ ನಾಮಕರಣ ಮಾಡ್ತಾ ಇದ್ದೀರಾ. ಅದು ನನ್ನ ಸೌಭಾಗ್ಯ ಮತ್ತು ಇವಳ ಸೌಭಾಗ್ಯ ಕೂಡ. ಅಂಥದ್ರಲ್ಲಿ ನೀವಿರೋ ಹೆಸರನ್ನ ಇಡೀ ಪ್ರಪಂಚನೇ ಅವಳನ್ನ ಕೂಗ್ತಾ ಇರುತ್ತೆ. ನೀವು ಯಾವ ಹೆಸರು ಇಟ್ಟರು ನನಗೆ ಸಂತೋಷ. ಸರಿ, ಹಾಗಾದ್ರೆ ಶ್ರಾವಣಿಯಮ್ಮ, ಸುಬ್ರಹ್ಮಣ್ಯ, ಮಗು ಕಿವಿಲಿ 3 ಸರಿ ಹೆಸರು ಹೇಳಿ. ಸ್ವರ ಸ್ವರ ಸ್ವರ. ಸ್ವರ ಎಷ್ಟು ಒಳ್ಳೆ ಹೆಸರು ಅಲ್ಲ. ಸಾವಿತ್ರಿಗೂ ಮಗುಗೂ ತುಂಬಾ ಚೆನ್ನಾಗಿ ಹೊಂದ್ಕೊಳ್ಳುತ್ತೆ. ಹೌದಪ್ಪ, ನೀವು ಸಾವಿತ್ರಿ ಹಾಡು ಹಾಡುವಾಗ ಇವಳ ಸ್ವರ ಇಂಪಾಗಿದೆ ಅಂತ ಹೇಳಿದ್ರಲ್ಲ, ನನಗೆ ಅವಾಗಲೇ ಅನ್ನಿಸ್ತು ಮಗುಗೆ ಸ್ವರ ಅಂತ ಹೆಸರಿಡಬೇಕು ಅಂತ. ಇನ್ನು ಮುಂದೆ ಇವಳ ಜೀವನನು ಸಂಗೀತದ ಸ್ವರದ ಹಾಗೆ ಇಂಪಾಗಿದ್ರೆ ಸಾಕು. ನಾನೇ ಆಗಿದ್ದಿದ್ರು ನನ್ನ ಮಗಳಿಗೆ ಇಷ್ಟು ಒಳ್ಳೆ ಹೆಸರು ಇಡ್ತಿದ್ನೋ ಇಲ್ವೋ ನನಗೆ ಗೊತ್ತಿಲ್ಲ. ಅಣ್ಣ, ಇದೆಲ್ಲ ಯಾಕೆ? ಸೋದ್ರ ಮಾವ ಕೊಡ್ತಾರದು, ಸುಮ್ಮನೆ ಇರು. ಸಾವಿತ್ರಿ, ಎಲ್ಲ ಚೆನ್ನಾಗಿದ್ದಿದ್ರೆ ಮಗುಗೆ ಚಿನ್ನದ ಕಡಗನೆ ತೊಡಸ್ತಾ ಇದ್ದೆ. ಆದರೆ ಪರಿಸ್ಥಿತಿ ಚೆನ್ನಾಗಿದೆಯಮ್ಮ. ಯಜಮಾನ್ರೆ, ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ದಯವಿಟ್ಟು ಇಂಥ ಮಾತುಗಳೆಲ್ಲ ಮಾತಾಡಬೇಡಿ. ನೀವು ನನ್ನ ಪಾಲಿಗೆ ದೇವರು.